ಉಚ್ಚಿಲ ಅಪಘಾತದಲ್ಲಿ ಛಿದ್ರಗೊಂಡಿದ್ದ ಶವದ ಗುರುತು ಪತ್ತೆ. ಮೃತ ವ್ಯಕ್ತಿ ಹಾವೇರಿ ಜಿಲ್ಲೆಯ ಮಂಜುನಾಥ್. ಉಚ್ಚಿಲ ಮಸೀದಿ ಮುಂಭಾಗ ಇಂದು ಮುಂಜಾನೆ ನಡೆದ ಅಪಘಾತದಲ್ಲಿ ದೇಹ ಛಿದ್ರಗೊಂಡು ದಾರುಣವಾಗಿ ಮೃತಪಟ್ಟ ವ್ಯಕ್ತಿಯ ಗುರುತು ಪತ್ತೆಯಾಗಿದ್ದು, ಹಾವೇರಿಯ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಅಪಘಾತ ನಡೆದ ಸ್ಥಳದಲ್ಲಿ ದೇಹದಿಂದ ಬೇರಾದ ಬಟ್ಟೆಯ ಕಿಸೆಯಲ್ಲಿದ್ದ ಒಂದು ಚೀಟಿಯಲ್ಲಿ ಮೊಬೈಲ್ ಸಂಖ್ಯೆಯೊಂದು ಪತ್ತೆಯಾಗಿದ್ದು, ಅದಕ್ಕೆ ಕರೆ ಮಾಡಿದಾಗ ಮನೆ ಮಂದಿಯಿಂದ ವಿಚಾರ ತಿಳಿದಿದೆ. ಮನೆ ಮಂದಿ ತಮ್ಮೂರಿನ ಮಂದಿ ಕೆಲಸಕ್ಕಾಗಿ ಈ ಭಾಗಕ್ಕೆ ಬಂದಿದ್ದ ಜನರಿಗೆ ಮಾಹಿತಿ ನೀಡಿ ಅವರು ಶವವನ್ನು ನೋಡಿ ಗುರುತು ಪತ್ತೆ ಮಾಡಿದ್ದಾರೆ. ಸುಮಾರು 55 ವಯಸ್ಸಿನ ಈ ವ್ಯಕ್ತಿಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ದಾರೆ. ಅವರು ಮನೆಯಿಂದ 2 ದಿನಗಳ ಹಿಂದೆ ಹೊರಟಿದ್ದು, ಇಲ್ಲಿಗೆ ಬಂದವರು ನಸುಕಿನ ವೇಳೆ ಎಲ್ಲಿಗೆ ಹೋಗುತ್ತಿದ್ದರು ಎಂದು ತಿಳಿದಿಲ್ಲ ಎನ್ನುತ್ತಾರೆ ಅವರನ್ನು ಗುರುತು ಪತ್ತೆ ಮಾಡಿದ ಯುವಕರು. ಹೆದ್ದಾರಿಯಲ್ಲಿ ನಿರಂತರ ಅಪಘಾತಗಳು ನಡೆಯುತ್ತಿದ್ದರೂ ಇದಕ್ಕೆ ಮೂಲ ಕಾರಣವಾಗಿರುವ ಜನರಿಂದ ಸುಂಕ ಪಡೆಯುವ ಹೆಜಮಾಡಿ ಟೋಲ್ ಪ್ಲಾಜಾದ ಅಧಿಕಾರಿಗಳು ನಮಗೂ ನಡೆಯುವ ಅಪಘಾತಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದು ನಾಗರಿಕರನ್ನು ಕೆರಳಿಸಿದೆ. ಈ ನಿಟ್ಟಿನಲ್ಲಿ ಉಚ್ಚಿಲದಲ್ಲಿ ಅಸ್ತಿತ್ವಕ್ಕೆ ಬಂದ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಹೋರಾಟದ ಮುನ್ಸೂಚನೆ ನೀಡಿದೆ. ತಕ್ಷಣವೇ ಪೂರಕ ದಾರಿದೀಪ ವ್ಯವಸ್ಥೆ, ರಸ್ತೆ ದಾಟುವ ಪ್ರದೇಶದಲ್ಲಿ ಜೀಬ್ರಾ ಕ್ರಾಸ್, ಪೇಟೆ ಭಾಗದಲ್ಲಿ ವಾಹನಗಳ ವೇಗ ತಡೆಗೆ ವ್ಯವಸ್ಥೆ ಸಹಿತ ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಶೀಘ್ರವಾಗಿ ನಡೆಸದೇ ಇದ್ದಲ್ಲಿ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿಯ ಮೂಲಕ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಸೇರಿಸಿ ಹೆದ್ದಾರಿ ತಡೆ ನಡೆಸಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಹೆದ್ದಾರಿ ಪ್ರಾಧಿಕಾರ ಸಹಿತ ಹೆಜಮಾಡಿ ಟೋಲ್ ಮುಖ್ಯಸ್ಥರಿಗೆ ಹೋರಾಟ ಸಮಿತಿಯ ಅಧ್ಯಕ್ಷ ಸಿರಾಜುದ್ದೀನ್ ನೀಡಿದ್ದಾರೆ. ಇಂದು ನಡೆದ ಅಪಘಾತಕ್ಕೆ ಮೂಲ ಕಾರಣ ಹೆದ್ದಾರಿ ಅವ್ಯವಸ್ಥೆಯಾಗಿದ್ದು, ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಹೆಜಮಾಡಿ ಟೋಲ್ ಪ್ಲಾಜಾದ ಪ್ರಬಂಧಕ ಸಹಿತ ಅಪಘಾತ ಎಸಗಿ ಪರಾರಿಯಾದ ವಾಹನ ಚಾಲಕನ ವಿರುದ್ಧ ಸಿರಾಜುದ್ದೀನ್ ಪಡುಬಿದ್ರಿ ಠಾಣೆಗೆ ದೂರು ನೀಡಿದ್ದಾರೆ. ಸಮಸ್ಯೆಯಿಂದ ಇವತ್ತು ಬೆಳಿಗ್ಗೆ ಒಂದು 6 ಗಂಟೆ ಹೊತ್ತಿಗೆ ದಾರಿದೀಪ ಇಲ್ಲದ ಕಾರಣ ಇವತ್ತೊಂದು ಅಪಘಾತ ಆಗಿದೆ. ಅದು ಯಾವ ರೀತಿ ಅಂದರೆ ನಾಯಿಯು ಆ ಥರ ಸಾಯಲಿಕ್ಕೆ ಇದಿಲ್ಲ. 2-3 ಗಾಡಿ ಹೋಗಿದೆ. ಯಾಕೆಂದರೆ ಅಲ್ಲಿ ಕತ್ತಲಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಇಂಥ ಸಮಸ್ಯೆಗಳು ಈ ಹಲವಾರು ವರ್ಷಗಳಿಂದ ತುಂಬ ಆಗ್ತಾ ಉಂಟು. ಯಾರೂ ಕೇಳುವವರಿಲ್ಲ. ಟೋಲ್ ಸಿಬ್ಬಂದಿಯವರ ಹತ್ರ ಮಾತಾಡಿದ್ರು, ಟೋಲಿನ ಅಧಿಕಾರಿಯವರ ಹತ್ರ ಮಾತಾಡಿದ್ರು. ಅವರ ಉಡಪೆ ಉತ್ತರ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಅಂಥ ಉಡಪೆ ಉತ್ತರಗಳನ್ನು ಕೊಟ್ಟು ಗ್ರಾಮಸ್ಥರಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಇದು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮನವಿ ಅಲ್ಲ, ಇದು ಎಚ್ಚರಿಕೆ. ಇದು 2-3 ದಿವಸದೊಳಗೆ ಇದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆ ಮಾಡದಿದ್ದರೆ 20ನೇ ತಾರೀಕು ನಾವು ರಸ್ತೆ ಬಂದ್ ಮಾಡೋದು ಖಚಿತ. ಇದಕ್ಕೆ ಬೇಕಾದಂಥ ಎಲ್ಲ ಗ್ರಾಮದವರು ಒಟ್ಟಾಗಿ ನಮ್ಮ ಆಸುಪಾಸಿನ ಗ್ರಾಮ ಉಚ್ಚಿಲ ಗ್ರಾಮ ಹಾಗೂ ಅದರ ಹತ್ತಿರದ ಗ್ರಾಮದವರೆಲ್ಲ ಒಟ್ಟಾಗಿ ಇದಕ್ಕೆ ಪಂಚಾಯತ್ ಸದಸ್ಯರುಗಳು ನಮಗೆ ತುಂಬ ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ರಸ್ತೆ ಬಂದ್ ಮಾಡ್ತಾ ಇದ್ದೇವೆ. ನಮಗೆ ಸೂಕ್ತವಾದ ವ್ಯವಸ್ಥೆ, ಅರ್ಧಂಬರ್ಧ ಮಾಡಿ ಅರ್ಧದಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಬೇಡ. ನಮಗೆ ಸಂಪೂರ್ಣವಾಗಿ ಉಚ್ಚಿಲದಲ್ಲಿ ಕ್ರಾಸಿಂಗ್ ವ್ಯವಸ್ಥೆ, ದಾರಿದೀಪ ಮತ್ತು ನೀರು ಹೋಗುವಂಥ ವ್ಯವಸ್ಥೆ ಮತ್ತು ಜನರು ಆಚೆ ಈಚೆ ಹೋಗುವಂಥ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇದು ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೇವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ. ಆದ್ದರಿಂದ ಇವತ್ತು ಬೆಳಿಗ್ಗೆ ಯಾವುದು ಅಪಘಾತ ಆಗಿದೆಯೋ ಇವತ್ತು ನಾವು ಗ್ರಾಮಸ್ಥರ ಪರವಾಗಿ ಅವರ ಮೇಲೆಯೂ ಹೈವೇ ಪ್ರಾಧಿಕಾರದವರ ಮೇಲೆಯೂ FIR ಮಾಡಿದ್ದೇವೆ.